Hi, my dear friends. Welcome to Learn All in One Commerce with Muralidhar Shastri. Today, we are discussing the other one problem from the PGBP of a business problems. So, the problem is as follows. You can see the problem in the screen. You screen ಮೇಲೆ problem ಅನ್ನ ನೋಡಬಹುದು. So, this is a profit problem. Profit ಇದೆ. The profit is 1,79,000 ಅಂತಕ್ಕಂಥದ್ದು. ಸೊ 1,79,000 ಅನ್ನ ತಗೊಂಡಿದ್ವಿ. ಸೊ ಫಸ್ಟ್ಗೆ ಇರ್ತಕ್ಕಂಥದ್ದು ಸ್ಯಾಲ್ರಿ ಟು ಸ್ಯಾಲ್ರಿ ಸ್ಟಾಫ್ ಅಂತ ಇದೆ. ಸೊ ಸ್ಯಾಲ್ರೀಸ್ ಕೊಟ್ಟಿದ್ದೇನೆ ಸ್ಟಾಫ್ಗೆ, ಬಟ್ ಇಟ್ ಇನ್ಕ್ಲೂಡ್ಸ್ ದಟ್ ಅಡ್ಜಸ್ಟ್ಮೆಂಟ್ ಆಸ್ ರಿಗಾರ್ಡಿಂಗ್ ದಟ್ ಸ್ಯಾಲ್ರಿ ಇನ್ಕ್ಲೂಡ್ 4,000 ಪೇಯ್ಡ್ ಟು ದ ಪ್ರೊಪ್ರೈಟರ್. ಅಡ್ಜಸ್ಟ್ಮೆಂಟ್ ನೋಟಲ್ಲಿ ಇದೆ 4,000 rupees ಆಸ್ ಎ ಪ್ರೊಪ್ರೈಟರ್ ಆಸ್ ಎ ಸ್ಯಾಲ್ರಿ ತಗೊಂಡಿದ್ದಾನೆ. ಸೊ ಅದನ್ನ ಡಿಸಲೋಡ್ ಎಕ್ಸ್ಪೆನ್ಸಸ್ ಮಾತ್ರ ನಾನು ಏನು ಮಾಡಿದ್ದೇನೆ, ಇಲ್ಲಿ ಕನ್ಸಿಡರ್ ಮಾಡಿದ್ದೇನೆ, ಆಡ್ ಮಾಡ್ತಾ ಹೋಗ್ಬೇಕು ಡಿಸಲೋಡ್ ಎಕ್ಸ್ಪೆನ್ಸಸ್ ಗಳನ್ನ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದ್ದೇನೆ 12,000 rupees. ನಾವು ಡೈರೆಕ್ಟ್ ಆಗಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ತಗೋಬೇಕು. ಸೊ ಅದೇ ರೀತಿಯಾಗಿ ರೆಂಟ್ ಬಗ್ಗೆ ಕೂಡ ಏನಾಗಿದೆಯಪ್ಪ ಅಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ನೋಟ್ ಇದೆ. ಅಡ್ಜಸ್ಟ್ಮೆಂಟ್ ನಂಬರ್ ನೋಟ್ ಬಿ, ದಟ್ ಈಸ್ ವಾಟ್ ಇಟ್ ಸೇಸ್ ದಟ್ ಹಾಫ್ ಆಫ್ ದ ರೆಂಟ್ ಈಸ್ ರಿಲೇಟಿಂಗ್ ಟು ಹಿಸ್ ರೆಸಿಡೆನ್ಷಿಯಲ್ ಹೌಸ್. ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ಫಾರ್ ದ ರೆಸಿಡೆನ್ಷಿಯಲ್ ಹೌಸ್. ಹಾಫ್ ಆಫ್ ದ ರೆಂಟ್ ಏನಾಗಿದೆ ರೆಸಿಡೆನ್ಷಿಯಲ್ ಇದೆ, ಹಾಫ್ ಆಫ್ ದ ಟುವರ್ಡ್ಸ್ ಬಿಸ್ನೆಸ್ ಇದೆ. So then only we need to take only the which is the disallowed, as he has been paid that rent for the house property. house property ಏನು ಪೇಡ್ ಮಾಡಿದ್ದಾನೆ ರೆಂಟು, ಅದಕ್ಕೆ ಅರ್ಧ ಮಾತ್ರನೇ ನಾವೇನು ಮಾಡ್ಬೇಕು ಇಲ್ಲಿ ತಗೋಬೇಕು. ಇನ್ನು ಅರ್ಧ ಬಿಸ್ನೆಸ್ ಪೋರ್ಷನ್ ಇರ್ತದೆ, ಅದು ಬಿಸ್ನೆಸ್ ಪೋರ್ಷನ್ದು ಅಲೌಡ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಸೊ ಅಂಡ್ ಆಲ್ಸೋ ಹಿಯರ್ ಇಟ್ ಸೇಸ್ ದಟ್ and municipal tax paid and repairs are related to the house property let out. ಸೊ ಇಲ್ಲಿ ನೋಡಿ, ನಾನೀಗ ಬರ್ದಿದ್ದೇನೆ ಮುನ್ಸಿಪಲ್ ಟ್ಯಾಕ್ಸ್ ಮತ್ತು ರಿಪೇರ್ಸ್ ಎರಡೂ ಕೂಡ ಬರ್ದಿದ್ದೇನೆ. ನಮ್ಮ ಪ್ರಾಬ್ಲಮ್ ಅಲ್ಲೂ ಕೂಡ ಇದೆ ಮುನ್ಸಿಪಲ್ ಟ್ಯಾಕ್ಸಸ್. ಸೊ ಅದಕ್ಕಿಂತ ಮುಂಚೆ ನೋಡ್ಕೊಂಡ್ಬಿಡೋಣ. ರೆಂಟ್ ಆಯಿತು, ರೆಂಟ್ ಆದ ನಂತರ ಪೋಸ್ಟೇಜ್. ಪೋಸ್ಟೇಜ್ ಏನಿದೆ ಅಂತ ಹೇಳಿದ್ರೆ ಇಟ್ ಈಸ್ ಪ್ಯೂರ್ಲಿ ರಿಲೇಟೆಡ್ ಟು ದ ಬಿಸ್ನೆಸ್ ಅಲೌಡ್ ಎಕ್ಸ್ಪೆನ್ಸಸ್. ಅದೇ ರೀತಿಯಾಗಿ ಸೇಲ್ಸ್ ಟ್ಯಾಕ್ಸ್ ಈಸ್ ಆಲ್ಸೋ ಅಲೌಡ್ ಎಕ್ಸ್ಪೆನ್ಸಸ್. ಮುನ್ಸಿಪಲ್ ಟ್ಯಾಕ್ಸ್, ಹಿಯರ್ ಇಟ್ ಕಮ್ಸ್ ದ ಮುನ್ಸಿಪಲ್ ಟ್ಯಾಕ್ಸ್. The municipal tax is one of the tax which is paid on the house property. Employer, ಇದನ್ನ ಯಾರು ಪೇಡ್ ಮಾಡ್ತಾನೆ ಅಂದರೆ ಎಂಪ್ಲಾಯರ್ ಪೇಡ್ ಮಾಡ್ತಾನೆ. ಬಿಹಾಫ್ ಆಫ್ ದಟ್ ಎಂಪ್ಲಾಯರ್ ಪೇಡ್ ಮಾಡಿದ್ದಾನೆ, ದಟ್ಸ್ ಓಕೆ ಫೈನ್ ದಟ್, ಬಟ್ ಇಟ್ ಈಸ್ ಎನ್ ಎ ಲೆಟ್ ಔಟ್ ಪ್ರಾಪರ್ಟಿ. ಇದು ಯಾವ ಪ್ರಾಪರ್ಟಿ ಆಗಿರುತ್ತೆ ರೀ, ಲೆಟ್ ಔಟ್ ಪ್ರಾಪರ್ಟಿ ಆಗಿದೆ. ಸೊ ದಟ್ಸ್ ವೈ ವಿ ನೀಡ್ ಟು ಟೇಕ್ ಇನ್ ಟು ಕನ್ಸಿಡರೇಷನ್ ಫುಲ್. ಸಮ್ ಆಫ್ ದ ಮೆಂಬರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇ ಮೈಟ್ ಬಿನ್ ಟೇಕ್ ದ ಹಾಫ್. ಅವ್ರು ಏನು ಮಾಡ್ತಾರೆ, ಕೆಲವು ಜನ ಅರ್ಧ ತೊಗೊಳಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ನಾನು ಇಲ್ಲಿ ಅರ್ಧ ತೊಗೊಂಡಿದ್ದೇನೆ ರೆಂಟು ಕೂಡ ಅರ್ಧ ತಗೊಂಡಿದ್ದೀನಿ. ಅಂದರೆ ರೆಂಟ್ ಈಸ್ ಫಾರ್ ದ ರೆಸಿಡೆನ್ಷಿಯಲ್ ಹೌಸ್. ನೆನ್ಪಿಟ್ಕೊಳ್ಳಿ, ರೆಂಟ್ ಏನಿದೆ ಇದು ರೆಸಿಡೆನ್ಷಿಯಲ್ ಇದೆ. ಮುನ್ಸಿಪಲ್ ಟ್ಯಾಕ್ಸ್ ಏನಿದೆ ಅಂದರೆ ಇದು ನಮ್ಗೆ ಇರ್ತಕ್ಕಂಥದ್ದು ಲೆಟ್ಔಟ್ ಪ್ರಾಪರ್ಟಿ, ಅದು ಲೆಟ್ಔಟ್ ಪೋರ್ಷನ್ಗೋಸ್ಕರ ಇರ್ತಕ್ಕಂಥದ್ದು. ಲೆಟ್ಔಟೇ ಬೇರೆ ಆಗಿರ್ತದೆ. ಅದೇ ರೀತಿಯಾಗಿ ನಿಮ್ಮ ಹೌಸ್ ಹೋಲ್ಡ್, ನೀವು ಸ್ವಂತ SOPನೇ ಬೇರೆ ಆಗಿರುತ್ತೆ ಅಂತಕ್ಕಂಥದ್ದು, ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿನೇ ಬೇರೆ ಆಗಿರುತ್ತೆ. ಸೊ ಮುನ್ಸಿಪಲ್ ಟ್ಯಾಕ್ಸ್ ಏನಾಗಬೇಕು, ಫುಲ್ ತೊಗೋಬೇಕು, 3,000ಗೆ 3,000 rupees. ಸೊ ಅದೇ ರೀತಿಯಾಗಿ ರಿಪೇರ್ಸ್ ಇದೆ, ರಿಪೇರ್ಸ್ಗೆ 2,000 ಇದೆ, 2,000ಗೆ 2,000 ತೊಗೋಬೇಕು. ಸೊ ಇದು ಡಿಸಲೋಡ್ ಎಕ್ಸ್ಪೆನ್ಸಸ್. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಕೂಡ ಡಿಸಲೋಡ್ ಆಗಿರುತ್ತೆ 20,000. 20,000ಗೆ 20,000 ತೊಗೋಬೇಕು. ಡಿಪ್ರಿಸಿಯೇಷನ್ 6,000 ಇದೆ, ತೊಗೊಂಡಿದ್ದೀವಿ. ಕಲೆಕ್ಷನ್ ಚಾರ್ಜಸ್ ಇಟ್ ಈಸ್ ಇನ್ ಅಡ್ಜಸ್ಟ್ಮೆಂಟಿಗೆ ಏನಿದೆ ಅಂದರೆ ಕಲೆಕ್ಷನ್ ಚಾರ್ಜಸ್ ಆರ್ ಇನ್ ರೆಸ್ಪೆಕ್ಟ್ ಆಫ್ ಡಿವಿಡೆಂಟ್ ಇದೆ. ಡಿವಿಡೆಂಟನ್ನು ತೊಗೋಬೇಕಾದ್ರೆ ಇಲ್ಲಿ ಡಿವಿಡೆಂಟನ್ನು ತೊಗೊಂಡಿದ್ದೇನೆ ಪ್ರಾಬ್ಲಮಲ್ಲಿ. ಯು ಕ್ಯಾನ್ ಸಿ ಹಿಯರ್ ಡಿವಿಡೆಂಟ್ ಫ್ರಮ್ ದ ಸೊಸೈಟಿ ಇದೆ, ಯಾವುದೋ ಒಂದು ಸೊಸೈಟಿಯಿಂದ, ಕೋಆಪರೇಟಿವ್ ಸೊಸೈಟಿಯಿಂದ ಡಿವಿಡೆಂಡನ್ನು ತೊಗೊಂಡಿದ್ದೇನೆ 16,000 ರೂಪಾಯಿ. ಈ 16,000 ರೂಪಾಯಿ ಕೊಡಬೇಕಾದ್ರೆ ದೇ ಹ್ಯಾವ್ ಬೀನ್ ಪೇಡ್ ಇಟ್ ಆಸ್ ಎನ್ ಚೆಕ್. ಅವ್ರು ಚೆಕ್ಕಲ್ಲಿ ಕೊಟ್ಟಿರ್ತೀನಿ, ಈ ಚೆಕ್ನ ತೊಗೊಂಡೋಗಿ ಬೇರೆ ಬ್ಯಾಂಕಲ್ಲಿ ಅದನ್ನು ಹಾಕಿರ್ತಾರೆ. ಸೊ ಹಾಕಿದಾಗ ಆ ಬ್ಯಾಂಕಲ್ಲಿ ಇರ್ತಕ್ಕಂತಹ ದುಡ್ಡನ್ನು ಇಲ್ಲಿ ಕಲೆಕ್ಷನ್ ಮಾಡ್ಕೊಳಕ್ಕೋಸ್ಕರ ಕಲೆಕ್ಷನ್ ಚಾರ್ಜಸನ್ನು 100 rupees ಏನು ಮಾಡಿರ್ತಾರೆ, ಅವರು ಚಾರ್ಜ್ ಮಾಡಿರ್ತಾರೆ. ದಿಸ್ ಈಸ್ ವಾಟ್ ದ 100 rupees ಚಾರ್ಜ್, ಕಲೆಕ್ಷನ್ ಚಾರ್ಜಸ್ಸನ್ನು, ಡಿವಿಡೆಂಟನ್ನು ಕೊಟ್ಟಿದ್ದೀನಿ. ಇಟ್ ಇಸ್ ನಾಟ್ ಇನ್ ದ ಇಂಟ್ರೆಸ್ಟ್ ಆಫ್ ಎ ಬಿಸ್ನೆಸ್, ಇಟ್ ಈಸ್ ಹಿಸ್ ಪರ್ಸ್ನಲ್, ಇದು ಅವನ ಪರ್ಸ್ನಲ್ ಆಗಿರುತ್ತೆ. ಸೊ ಅದು ಡಿಸಲೋಡ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ನಾವು ಟ್ರೀಟ್ ಮಾಡ್ತೀವಿ ಅಂತಕ್ಕಂಥದ್ದು. ಡೊನೇಷನ್ಸ್ ಅಂತ ಹೇಳಿ ಕರಿತೀವಿ. ಡೊನೇಷನ್ಸ್ ವಾಟ್ ಎವರ್ ದಟ್ ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು 2,000 rupees ಫಾರ್ ಹಿಸ್ ಪರ್ಸ್ನಲ್ ಆಗಿರ್ತಕ್ಕಂಥದ್ದು. LIC ಪ್ರೀಮಿಯಂ ಮಾಡಿದ್ದೇನೆ ಈಸ್ ಓನ್ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರಾವಿಷನ್ ಮಾಡಿದ್ದೇನೆ, ಪ್ರಾವಿಷನ್ ಫಾರ್ ಎನಿಥಿಂಗ್ ಎಲ್ಸ್. ಪ್ರಾವಿಷನ್ ರಿಸರ್ವ್ಸ್ಗಳಿದ್ರೆಗೆ ನಾವು ಕನ್ಸಿಡರ್ ಮಾಡೋಕ್ಕೆ ಹೋಗಲ್ಲ. ಸೊ ಹೀಗಾಗಿ ಇದಿಷ್ಟನ್ನು ಟೋಟಲ್ ಮಾಡಿದ್ರೆ ವೆನ್ ವಿ ವಿಲ್ ಟೋಟಲ್ ಇಟ್ ಅಪ್ ಆಲ್ ದೀಸ್ ಥಿಂಗ್ಸ್ ಇಟ್ ಈಸ್ ಟೋಟಲಿಂಗ್ ಟು ದಟ್ 66,100 ಆಯಿತು. ಸೊ ಇಲ್ಲಿ 1,79,000 ಇದೆ, 1,79,000 66,100 ಟೋಟಲ್ ಮಾಡಿದರೆ 2,45,100 ಅಂತಕ್ಕಂಥದ್ದಾಯಿತು. ನೆಕ್ಸ್ಟ್ ಲೆಸ್ ಇನ್ಕಮ್ ರಿಲೇಟಿಂಗ್ ಟು ದ ಅದರ್ ಹೆಡ್ಸ್ ಆ್ಯಂಡ್ ದ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಅಂತಕ್ಕಂಥದ್ದು. ಸೊ ಈ ಪ್ರಾಬ್ಲಮಲ್ಲಿ ತುಂಬ ಈಸಿಯಾಗಿರ್ತಕ್ಕಂಥ ಅಂಶ ಏನಂತ ಹೇಳಿದ್ರೆ ಕೊಟ್ಟಿರ್ತಕ್ಕಂಥ ಎಲ್ಲದನ್ನೂ ಕೂಡ ನಾವೇನು ಮಾಡಬೇಕು, ಕನ್ಸಿಡರ್ ಮಾಡಲೇಬೇಕಾಗಿರುತ್ತೆ. ಸೊ ಫಸ್ಟ್ಗೆ ಏನು ಕೊಟ್ಟಿದ್ದೇನೆ, ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹೇಳಿದ್ದೇನೆ. ಹೌಸ್ ಪ್ರಾಪರ್ಟಿ 35,000 ತೊಗೊಂಡಿದ್ದೀವಿ.
ಸೊ ಅದೇ ರೀತಿಯಾಗಿ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿದೆ. ಕೋಆಪರೇಟಿವ್ ಸೊಸೈಟಿಯಲ್ಲಿ 16,000 ತೊಗೊಂಡಿದ್ವಿ. ಇನ್ಕಮ್ ಫ್ರಮ್ ಯೂನಿಟ್ಸ್ ಆಫ್ UTI ಅಂತ ಹೇಳಿದ್ವಿ, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಅಂತ ಹೇಳಿ. ಸೊ ಇವಾಗ ಸದ್ಯಕ್ಕೆ ಅದು ಇರದೇ ಇರ್ಬೋದು, ಮೇ ಬಿ ಐ ಥಾಟ್, ಇದೇನೇ ಇಲ್ಲ, ಐ ಡೋಂಟ್ ನೋ ರಿಗಾರ್ಡಿಂಗ್ ಆನ್ ದಿಸ್. ಇಫ್ ಯು ನೋಸ್ ದಟ್ ಜಸ್ಟ್ ಕಾಮೆಂಟ್ ಇಟ್, ಇದು ಗೊತ್ತಿದ್ರೆ ನಿಮಗೆ ಕಾಮೆಂಟ್ ಹಾಕಿ. 2,000 ರುಪೀಸನ್ನು ಡೈರೆಕ್ಟಾಗಿ ತೊಗೊಂಡಿದ್ದೀನಿ. ಅಗ್ರಿಕಲ್ಚರ್ ಇನ್ಕಮನ್ನು ತೊಗೊಂಡಿದ್ದೇನೆ 8,000 ರುಪೀಸು. ಸೊ ಇದು ಅಗ್ರಿಕಲ್ಚರ್ ಇನ್ಕಮ್ಮು ಅಂಡರ್ ಸೆಕ್ಷನ್ 10 ಟ್ಯಾಕ್ಸ್ ಫ್ರೀ ಅಲ್ವಾ, ತೊಗೊಳಕ್ಕೆ ಹೋಗಬಾರ್ದು ಅಂತ ಹೇಳಿದ್ರೆ ಇಟ್ ಈಸ್ ಇನ್ಕಮ್ ರಿಲೇಟಿಂಗ್ ಟು ದ ಅದರ್ ಹೆಡ್ಸ್. ಅದಕ್ಕೋಸ್ಕರ ಅದರ್ ಹೆಡ್ಸ್ಗಳಲ್ಲಿ ಏನೇನು ಬರುತ್ತೆ ಅದನ್ನೆಲ್ಲದನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕು ಅಂತಕ್ಕಂಥದ್ದು. ಓಕೆ, ಸೊ ಅದೇ ರೀತಿಯಾಗಿ ನೆಕ್ಸ್ಟ್ಗೆ ಬ್ಯಾಡ್ ಡೆಟ್ಸ್ ನೆನ್ಪಿಟ್ಕೊಳ್ಳಿರಿ. ಇದೇನಾಗಿದೆಯಪ್ಪ ಅಂತ ಹೇಳಿದ್ರಿಗಿನ ಡಿಸ್ಅಲೌಡ್ ಅರ್ಲಿಯರ್ ಇದೆ. ಓಕೆ, ಡಿಸ್ಅಲೌಡ್ ಅರ್ಲಿಯರ್ ಅಂತ ಹೇಳಿದೆ. ಸೊ ಹಾಗಾಗಿ ಏನು ಮಾಡಿದ್ವಿ, ಇದನ್ನು ಕನ್ಸಿಡರ್ ಮಾಡಿದ್ವಿ 4,000 ರುಪೀಸು. ಇಲ್ಲಿ ಏನು ಮಾಡಿದ್ವಿ, ನಾನು ಬ್ಯಾಡ್ ಡೆಟ್ಸನ್ನು ಕನ್ಸಿಡರ್ ಮಾಡಿದೆ ಅಂತಕ್ಕಂಥದ್ದು. ಸೊ ಇವಿಗಿಷ್ಟು ಟೋಟಲ್ ಮಾಡಿದ್ರೆ ನಮಗೆ 65,000 ಆಯಿತು. 1 2 3 4 5 ಇವೆಲ್ಲದನ್ನು ಕೂಡ ನಾವು ಟೋಟಲ್ ಮಾಡಿದಾಗ ನಮಗೆ ಎಷ್ಟಾಯಿತು, 65,000 ಆಯಿತು. 2,45,100 65,000 ಹೋಯಿತು ಅಂದರೆ 1,80,100 ಅಂತಕ್ಕಂಥದ್ದು ರಿಮೈನಿಂಗ್ ಉಳಿತು. ಸೊ ಡಿಪ್ರಿಸಿಯೇಷನ್ ಈಸ್ ಆಲ್ಸೋ ಗೋಯಿಂಗ್ ಟು ದೇ ಹ್ಯಾವ್ ಬಿನ್ ಪ್ರೊವೈಡೆಡ್ ಇನ್ ದ ಅಡ್ಜಸ್ಟ್ಮೆಂಟ್ ನಂಬರ್ ಎದಲ್ಲಿ ಏನು ಮಾಡಿದ್ದೇನೆ, ಡಿಪ್ರಿಸಿಯೇಷನ್ ಕೊಟ್ಟಿದ್ದೇನೆ. ಡಿಪ್ರಿಸಿಯೇಷನ್ ಆಸ್ ಪರ್ ದ ರೂಲ್ 8,000 ದೇ ಹ್ಯಾವ್ ಬೀನ್ ಪ್ರೊವೈಡೆಡ್. ಸೊ 1,80,100 8,000 ಹೋಯಿತು ಅಂತ ಹೇಳಿದ್ರೆ 1,72,100 ಅಂತಕ್ಕಂಥದ್ದು. ಸೊ ಈ ಒಂದು ಪ್ರಾಬ್ಲಮಲ್ಲಿ ನೀವು ಹೊಸದಾಗಿ ಕಲ್ತಿರ್ತಕ್ಕಂಥದ್ದು ಏನು ಅಂದರೆ ರೆಂಟ್ ಬಗ್ಗೆ ಯಾವ ರೀತಿ ಅಡ್ಜಸ್ಟ್ಮೆಂಟನ್ನು ನೀವು ಮಾಡಬೇಕು ಅಂತಕ್ಕಂಥದ್ದು SOPಗೆ ಸಂಬಂಧಪಟ್ಟಂಗೆ ಹೊಸದಾಗಿ ನೀವು ಕಲ್ತಿದ್ದೀರಾ. ಸೊ ಪ್ರತಿಯೊಂದು ಉಳಿಕಿದ್ದೆಲ್ಲದು ಕೂಡ ಗೊತ್ತಾಗಿರುತ್ತೆ. ವಿಡಿಯೋಸ್ಗಳನ್ನು ಪ್ರತಿಯೊಬ್ಬರು ಪೂರ್ಣವಾಗಿ ನೀವು ನೋಡಿದಾಗ ನೀವು ಕಲಿತಕ್ಕಂಥ ಒಂದು ಲೆವೆಲ್ಲು ಕೂಡ ಏನಾಗುತ್ತೆ 100% ಆಗುತ್ತೆ ಅಂತಕ್ಕಂಥದ್ದು. ಸೊ ಫೈನ್ ದಟ್ ನಮಗೆ ಇಲ್ಲಿಗೆ ಏನಾಯಿತು, 1,72,100 ರುಪೀಸ್ ಅಂತಕ್ಕಂಥದ್ದು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತಕ್ಕಂಥದ್ದು ನಾನೇನು ಕರಿತೀವಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳಿ ನಾವು ಇದನ್ನು ಕರಿತೀವಿ. 1,72,100 ರುಪೀಸ್. ಸೊ ಇಲ್ಲಿಗೆ ಈ ಪ್ರಾಬ್ಲಮ್ ಏನಾಗುತ್ತೆ, ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಂದು ಪ್ರಾಬ್ಲಮ್ ಒಂದಿಗೆ ಮತ್ತೆ ನಾವು ಕೂಡ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.